ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಇವತ್ತೇನಪ್ಪ ನಮ್ಮ ವ್ಲಾಗಿನ ವಿಶೇಷತೆ ಅಂತಂದರೆ, ಇದು ವ್ಲಾಗ್ ಮಾಡ್ತಿಲ್ಲ, ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾಯಿನಿ. ನಮ್ಮ ಕರ್ನಾಟಕ ಸ್ಟೇಟ್ನ ವೆಹಿಕಲ್ಸು ಅಂದರೆ ಕಾರು, ಟಿ ಟಿ ಬಸ್ಸು, ಯಾವುದೇ ಗೂಡ್ಸ್ ವೆಹಿಕಲ್ ಆಗಲಿ, ಪ್ಯಾಸೆಂಜರ್ ವೆಹಿಕಲ್ ಆಗಲಿ, ನಾವು ತಮಿಳ್ನಾಡಿಗೆ ಎಂಟ್ರಿ ಆದರೆ, ನಮ್ಮ ಕರ್ನಾಟಕ ಗಾಡಿಗಳು ತಮಿಳ್ನಾಡು ಎಂಟ್ರಿ ಆದರೆ ಒಂದು ಆನ್ಲೈನ್ ಪರ್ಮಿಟ್ ಅಂತ ತೊಗೊತೀವಲ್ವ, ಟೆಂಪ್ರವರಿ ಪರ್ಮಿಟು. ಆ ಟೆಂಪ್ರವರಿ ಪರ್ಮಿಟ್ನ ಹೆಂಗೆ ತಗೊಬೇಕು ಅನ್ನೋದನ್ನು ಒಂದು ವಿಡಿಯೋ ಮುಖಾಂತರ ಮಾಡಿದ್ದೀನಿ. ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನೀವು ಇನ್ನು ಯಾರಿಗೆ ಹೋಗಿ ಅಮೌಂಟ್ ಕೊಡೋ ಥರ ಏನಿಲ್ಲ, ಯಾವುದೇ ಥರ ನೀವೇ ಫೋನಲ್ಲಿ ಕೂತ್ಕೊಂಡು ನೀವೇ ಪೇ ಮಾಡ್ಕೊಂಡು ಹೋಗೋ ಥರದ್ದು ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಅಂದ್ಬಿಟ್ಟು. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನಮ್ಮ ಮೇನ್ ಪೇಜ್ ಹಿಂಗಿರುತ್ತೆ. ಇದರಲ್ಲಿ ಹೋಗ್ಬಿಟ್ಟು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ದೆ. ನೆಕ್ಸ್ಟು ನಾವು ಟೈಪ್ ಮಾಡಬೇಕಾಗಿರೋದು ಬಂದು M-Parivahan ಅಂತ. ನಾನು ಆಲ್ರೆಡಿ ಟೈಪ್ ಮಾಡಿರೋದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. M-Parivahan ಫಸ್ಟ್ನೇದಿದೆಯಲ್ಲ, ಸೇವಾ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ್ದು ನೆಕ್ಸ್ಟ್ ಇಲ್ಲಿ 3 ಡಾಟ್ಸು, ಅಲ್ಲಿಂದ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಚೆಕ್ ಪೋಸ್ಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಹಂಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು. ಮೇಲ್ಗಡೆ ಹೋಗಿದ್ದೆ ಟ್ಯಾಕ್ಸ್ ಪೇಮೆಂಟ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆಲೆಕ್ಟ್ ಸ್ಟೇಟು ನೋಡಿ, ಇದರಲ್ಲಿ ಸುಮಾರು ಸ್ಟೇಟ್ ಇದ್ದಾವೆ. ನಮ್ಗೆ ಸದ್ಯಕ್ಕೆ ಬೇಕಾಗಿರೋದು ಇವಾಗ ತಮಿಳ್ನಾಡು ಸ್ಟೇಟ್ದು. ತಮಿಳ್ನಾಡು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸರ್ವಿಸ್ ನೇಮು ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ನು ಅದರ್ ಸ್ಟೇಟ್, ಅದನ್ನು ಕೊಟ್ಬಿಟ್ಟು ಗೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ವೆಹಿಕಲ್ ನಂಬರ್ ಅಂತಿದೆಯಲ್ಲ, ಅಲ್ಲಿ ವೆಹಿಕಲ್ ನಂಬರ್ ಹಾಕಬೇಕು. ಪೂರ್ತಿ ಒಂದು ಕಡೆಯಿಂದ ನಿಮ್ಗೆ ಫಸ್ಟ್ ಇಲ್ಲಿ ನೋಡ್ತಾ ಇದ್ದೀನಿ, ಹಾಗಾಗಿ ತೋರ್ಸೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ದೀನಿ. ಇವಾಗ ಹಂಗೆ ಮೇಲಕ್ಕೆ ಹೋಗಿ ನಾವು ಇವಾಗ ಮಾಡಬೇಕಾಗಿರೋದೇನು, ಮೇಲ್ಗಡೆ ವೆಹಿಕಲ್ ನಂಬರ್ ಅಂತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ವೆಹಿಕಲ್ ನಂಬರ್ನ ನಾವು ಹಾಕೊಬೇಕು. ಇವಾಗ ಸದ್ಯಕ್ಕೆ ನನ್ನ ಗಾಡಿದನ್ನೇ ನಾನು ಟೈಪ್ ಮಾಡಾಕೊಂತ ಇದ್ದೀನಿ. ನನ್ನ ಗಾಡಿದನ್ನೇ ಹಾಕ್ಕೊಂಡು ನಿಮಗೆ ಸಿಂಪಲ್ಲಾಗಿ ಒಂದು ತೋರ್ಸೋಣ ಅಂದ್ಬಿಟ್ಟು ನನ್ನ ಗಾಡಿಗೆ ನಂಬರ್ ಏನಿದೆ ನಂಬರ್ ಹಾಕೊತಾ ಇದ್ದೀನಿ. ಕಂಪ್ಲೀಟ್ ಏನು ಪೂರ್ತಿ ನಂಬರ್ ಬರುತ್ತೋ ಆ ನಂಬರ್ ಹಾಕಬೇಕು. ಅಲ್ಲಿಂದ ಗೆಟ್ ಡೀಟೇಲ್ಸ್ ಅಂತ ಕೊಡಬೇಕು. ಅಲ್ಲಿಂದ ಚಾರ್ಜಿಂಗ್ ನಂಬರ್ ಎಲ್ಲ ಐಡಾಗಿ ಬರುತ್ತೆ. ನೆಕ್ಸ್ಟು ಗಾಡಿ ಓನರು ಗಿರೀಶ್ ಕುಮಾರ್ KV, ಫೋನ್ ನಂಬರು, ಕರ್ನಾಟಕ ಸ್ಟೇಟು, ಮ್ಯಾಕ್ಸಿ ಕ್ಯಾಬು, ಇವೆಲ್ಲ ಒಂದು ಆಟೋ ಫಿಲ್ ತೊಗೊಂಡ್ಬಿಡುತ್ತೆ. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ವೀಕ್ಲಿ, ನಮಗೆ ಬೇಕಾಗಿರೋದು ವೀಕ್ಲಿ ಅಲ್ವಾ, ಹಂಗಾಗಿ ವೀಕ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ನಾವು ಒಂದು ರೂಟು, ಯಾವ ರೂಟ್ ಹೋಗ್ತೀವಿ, ಹೊಸೂರು. ಇವಾಗ ಹೊಸೂರು ನಾನು ಹೋಗಬೇಕಾಗಿರೋದು ಹೊಸೂರು ಕ್ಲಿಕ್ ಮಾಡಿದ್ದೀನಿ. ಅಲ್ಲಿಂದ ಬೇಕಾದ ತೇಣಿ, ತಿರುವಲ್ಲೂರು, ವೆಲ್ಲೂರು, ಕೃಷ್ಣಗಿರಿ, ಕೊಯಂಬತ್ತೂರು ಏನೇನಿದೆ ಎಲ್ಲ ಸುಮಾರಿದೆ, ಊಟಿ ಗಿಟಿ ಎಲ್ಲ ಅಲ್ಲೇ ಇರುತ್ತೆ. ನಮ್ಗೆ ಬೇಕಾಗಿರೋ ಸೆಲೆಕ್ಟು ಹೊಸೂರು. ಅಲ್ಲಿಂದ ಬಂದು ಹೊಸೂರು IC ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಮಗೆ ಡೇಟು, ಯಾವ ವ್ಯಾಲಿಡಿಟಿ ಡೇಟ್ ಎಲ್ಲಿಂದ ಬೇಕಾಗಿರೋದು, ಯಾವತ್ತಿನ ಡೇಟು, ಇವತ್ತು 15, ಇವತ್ತಿನ ಡೇಟ್ ಹಾಕಿದ್ದೀನಿ. 15ನೇ ತಾರೀಕು ಹಾಕಿದ್ಮೇಲೆ 7 ಡೇಸ್ ಅದು ವ್ಯಾಲಿಡಿಟಿ ಕೊಡುತ್ತೆ. 15ರಿಂದ 21ಕ್ಕೆ 7 ದಿನ ಇರುತ್ತೆ ನಮಗೆ. 7 ದಿನದವರೆಗೂ ನಮಗೆ ಮಾಮೂಲಿ ಅದೆಲ್ಲ ನಿಮ್ಗೆ ಗೊತ್ತಿರೋದೇ. 7 ದಿನದವರೆಗೂ ಟ್ಯಾಕ್ಸ್ ಅಮೌಂಟು ಟ್ಯಾಕ್ಸ್ದು ಬಂದ್ಬಿಡುತ್ತಲ್ಲಿ. ಅದಾಗಿದೆ. ಫಸ್ಟಿಂದ ಮೇಲಿಂದ ಒಂದು ಕಡೆಯಿಂದ ಗಾಡಿ ನಂಬರ್ ಆಗಲಿ, ಫೋನ್ ನಂಬರ್ ಆಗಲಿ, ಗಾಡಿ ನಮ್ಮ ಸೀಟಿಂಗ್ ಕೆಪಾಸಿಟಿ ಆಗಲಿ, ಇನ್ಸೂರೆನ್ಸ್ ವ್ಯಾಲಿಡಿಟಿ ಆಗಲಿ, FCದಾಗಲಿ, ಸ್ಟೇಟ್ದಾಗಲಿ, ಎಲ್ಲ ಪರ್ಮಿಟ್ ನಂಬರ್ ಆಗಲಿ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಬರೋದು. ಬಟ್ ಆಲ್ಮೋಸ್ಟ್ ತಗೊಂಬಿಟ್ಟಿರುತ್ತೆ. ಅಲ್ಲಿಂದ ಬಂದು ಕೆಳಗಡೆ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತಿರುತ್ತೆ. ಆ ಟ್ಯಾಕ್ಸ್ ಮೇಲೆ ಕ್ಯಾಲ್ಕುಲೇಟ್ ಕೊಟ್ಮೇಲೆ ನಮ್ಗೆ ಅಮೌಂಟು ನೋಡಿ ಈ ಥರ ತೋರಿಸುತ್ತೆ, ಟೋಟಲ್ ಅಮೌಂಟು ಅಂತ ಬರುತ್ತೆ. ಅದಾದಮೇಲೆ ಮಿಕ್ಕಿದ್ದು ಗೊತ್ತಲ್ಲ, ಅದು ಮಾಮೂಲಿ ಎಕ್ಸ್ಪೆನ್ಸಿವ್, ನಾವು ಮಾಡೋದಕ್ಕೆ ಕಷ್ಟ. ಅಲ್ಲಿ ಕಟ್ಟೋದೇನಿರುತ್ತೆ ಅದು ನೋಡ್ಕೊಳ್ಳೋದು. ಆಮೇಲೆ ಇಲ್ಲಿ ಬಂದಮೇಲೆ ಡೇಟು, ಟ್ಯಾಕ್ಸ್ ಫ್ರಮ್ಮು, ಟ್ಯಾಕ್ಸ್ ಡೇಟು ಅಲ್ಲಿವರೆಗೂ ಅದಿರುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ಪೇಮೆಂಟ್ ಮೆಥಡ್ಗೆ ಹೋಗೋದು. ಕೆನರಾ ಬ್ಯಾಂಕ್ ಅಂತ ಕೊಟ್ಟಿದ್ದೀನಿ, ಅಲ್ಲಿ ಒಂದೇ ತೋರಿಸೋದು, ಅದನ್ನು ಕೊಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿ ಎಕ್ಸ್ಪೆಕ್ಟ್ ಅಂತ ಕಾಣುತ್ತಲ್ಲ, ಎಕ್ಸ್ಪೆಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಆಗಿದ್ದು ನೆಕ್ಸ್ಟು ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಫೋನ್ಪೇ ಮಾಡ್ಬೋದು, ಕಾರ್ಡ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು ಏನೇನೆಲ್ಲ ಮಾಡ್ಬೋದು. ಇದರಲ್ಲಿ ನಮ್ಗೆ ಸದ್ಯಕ್ಕೆ ಫೋನ್ಪೇ ಸಾಕಾಗಿರೋದು. ಫೋನ್ಪೇ, ಗೂಗಲ್ ಪೇ ಯಾವ್ದಾರು ಒಂದು ಸಾಕು. ಬಟ್ ಸಿಕ್ಕಾಪಟ್ಟೆ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಮೊದಲು ಹಾಕ್ಬೇಕಾದ್ರೆ ಇಷ್ಟು ಆಪ್ಷನ್ ಇರಲಿಲ್ಲ, ಇವಾಗ ಸುಮಾರು ಆಪ್ಷನ್ ಇದೆ. ಫೋನ್ಪೇ ಅಂತ ಕೊಟ್ಕೊಂಡಿದ್ದೀನಿ ನಾನು. ಫೋನ್ಪೇ ಕೊಟ್ಟ ಮೇಲೆ ನಮಗೆ ಡೈರೆಕ್ಟಾಗಿ ಫೋನ್ಪೇ ಲಿಂಕ್ ಹೋಗ್ಬಿಡುತ್ತೆ. ಇಲ್ಲ ಮೆಸೇಜ್ ಬರುತ್ತೆ, ಡೈರೆಕ್ಟಾಗಿ ಫೋನ್ಪೇ ಲಿಂಕ್ ಹೋಗುತ್ತೆ. ಫೋನ್ಪೇ ಲಿಂಕಲ್ಲಿ ಹೋಗ್ಬಿಟ್ಟು ಪೇಮೆಂಟನ್ನು ಇದು ಅದೇ ಡೈರೆಕ್ಟಾಗಿ ತೊಗೊಂಡಿರುತ್ತೆ, ಅದನ್ನು ಪ್ರೋಸೆಸ್ ಮಾಡಿ ಪೇ ಮಾಡಬೇಕು. ಪೇ ಮಾಡಿದ್ದೆ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ, ಆಟೋಮೆಟಿಕ್ಕಾಗಿ. ಅಲ್ಲಿಂದ ಪೇ ಮಾಡಿದ ನೆಕ್ಸ್ಟು ಮೇಲ್ಗಡೆ ರೇಟಲ್ಲಿ ಕಾಣುತ್ತಲ್ಲ ಪ್ರಿಂಟ್ ಕೊಟ್ಟ ಮೇಲೆ ಡೌನ್ಲೋಡ್ ಮಾಡ್ಕೊಬೇಕು. ಇವಾಗ ನಾವು ಇದನ್ನು ಡೌನ್ಲೋಡ್ ಮಾಡಿದ್ರೆ ಕಳ್ಸ್ಕೊಳಕ್ಕೆ ವಾಟ್ಸಪ್ಪಲ್ಲೆಲ್ಲ ಕಳ್ಸ್ಕೊಬೋದು. ಹಂಗಾಗಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೇವ್ ಕೊಡಬೇಕು. ಸೇವ್ ಕೊಟ್ಟಾಗ ಏನಾಗುತ್ತೆ, ಫೇಲ್ ಟು ಡಾಕ್ಯುಮೆಂಟ್ ಅಂತಿತ್ತಲ್ಲ, ಏನಕ್ಕೆ ಅಂತಂದರೆ ಇದು ಒಂದೇ ಥರ ನೇಮ್ ಇರುತ್ತೆ. ಹಂಗಾಗಿ ಇಲ್ಲೊಂದು 2 ನೇಮ್ ಚೇಂಜ್ ಮಾಡಿ, ಇನ್ಸಿಲ್ ಚೇಂಜ್ ಮಾಡಿ ಸೇವ್ ಕೊಡಿ. ಸೇವ್ ಆಗಿದೆ. ನೆಕ್ಸ್ಟು ಮತ್ತೆ ಪ್ರಿಂಟ್ ಕೊಡಿ.
ಪ್ರಿಂಟ್ ಆದಮೇಲೆ ನಮಗೆ ಡೈರೆಕ್ಟಾಗಿ ಫೋನ್ಗೆ ಹೋಗಿ ಸೇವ್ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಮ್ಮದು ಫೈಲ್ಸ್ ಓಪನ್ ಮಾಡ್ಕೊಳ್ಳೋಣ. ಫೈಲ್ಸಲ್ಲಿ ಓಪನ್ ಆಗುತ್ತೆ. ಫೈಲ್ಸ್ ಓಪನ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ನಾವು ಫೈಲ್ಸ್ ಓಪನ್ ಮಾಡಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ಪೇಮೆಂಟು ರಿಸಿಪ್ಟು ಇಲ್ಲಿದೆ. ಅದನ್ನು ಡೌನ್ಲೋಡ್ಗೆ ಹೆಂಗೆ ಡೌನ್ಲೋಡಲ್ಲಿ ಆಗಿರುತ್ತಲ್ಲ ಆಲ್ರೆಡಿ, ಅದನ್ನ ಎತ್ತಿ ವಾಟ್ಸಪ್ಪು ಕಳಿಸ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ತಮಿಳ್ನಾಡ್ದು ಟ್ಯಾಕ್ಸ್ ಹೆಂಗೆ ಕಟ್ಕೊಬೇಕು ಅನ್ನೋದನ್ನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದಾರ ನೆಕ್ಸ್ಟು ಬೇರೆ ಏನು ಬೇಕು ಅನ್ನೋ ಥರ ಇತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಥರ ಮಾಡಬೇಕು, ಬೇರೆ ಏನಾದರೂ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಇತ್ತು ಅಂತಂದರೆ, ಯಾವ್ದಾರ ಮಂತ್ಲಿ ನಾವು 3 months ಟ್ಯಾಕ್ಸ್ ಕಟ್ತೀವಲ್ಲ ಅದನ್ನೆಲ್ಲ ಹೆಂಗೆ ಕಟ್ಟೋದು ಅನ್ನೋ ಥರ ಎಲ್ಲ ನಾವು ಬೇಕಿತ್ತು ಅಂತಂದರೆ ನಿಮ್ಗೆ ಬೇಕಾಗಿರೋ ಕ್ವಶನ್ ಕೇಳಿ, ಅದನ್ನು ನನಗೆ ಗೊತ್ತಿದ್ರೆ ನಾನು ಖಂಡಿತ ಮಾಡಿ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಬಾಯ್.